ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 55ರಲ್ಲಿ ಬರ್ತಕ್ಕಂಥ ಬ್ರಹ್ಮಪುರ ಸರ್ವೆ ನಂಬರ್ 77/1ರಲ್ಲಿ ಆ ಗಾರ್ಡನ್ ಉದ್ದೇಶಕ್ಕಾಗಿ ಮೀಸಲಿಟ್ಟಂತ ಜಾಗ. ಆ ಜಾಗದಲ್ಲಿ ಒಬ್ಬರು ಏನು ಪರ್ತಬಾದ್ ESI ಸುಭಾಸ್ ಅಂತಕ್ಕಂಥವ್ರು ಒಂದು ಮನೆ ಕಟ್ಟಿದ್ದಾರೆ ಮತ್ತು ಹಿಟ್ಟಿನ ಗಿರಣಿ ಶೆಡ್ ಹಾಕೊಂಡು ಹಿಟ್ಟಿನ ಗಿರಣಿಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಕುರಿತಂತೆ ಅಲ್ಲಿನ ನಿವಾಸಿಗಳಾದಂತ ಈಶ್ವರಪ್ಪ ಕಟ್ಟಿಮನಿಯವರು ಮತ್ತೆ ರಮೇಶ್ ತಿಪ್ಪಣ್ಣಪ್ಪ ಕಮಕ್ನೂರವರು, ಆಮೇಲೆ DSS ಮುಖಂಡರಾದಂತ ಸುನಿಲ್ ಹಸ್ನಾಪುರ್ ಅವರು ಮತ್ತೆ ಬೇರೆ ಬೇರೆ ನಾವು ಅನೇಕ ಬಾರಿ ದೂರುಗಳನ್ನ ಕೊಟ್ಟಿದ್ದಾರೆ. ಅವು ತೆರವುಗೊಳಿಸಬೇಕು. ಆ ಸರ್ಕಾರಿ ಜಾಗವನ್ನ ಮಹಾನಗರ ಪಾಲಿಕೆಯವರು ಅದನ್ನ ಕಬ್ಜೆದಾಗ ತಗೊಂಡು ಗಾರ್ಡನ್ ನಿರ್ಮಾಣ ಮಾಡಿ ಅಲ್ಲಿನ ಸಾರ್ವಜನಿಕರಿಗೆ ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಇತ್ಯಾದಿ ವಿಷಯಗಳ ಬಗ್ಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಆದರೆ ವಲಯ 1 ಕಚೇರಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಈಗಾಗಲೇ ಅವರ ನಿರ್ಲಕ್ಷ್ಯತೆಯಿಂದಾಗಿ 3 ಜನರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ ಅಲ್ಲಿ 3 ಜನರ ಪರವಾಗಿ ನ್ಯಾಯಾಲಯ ತೀರ್ಪು ಒಂದೇ ತೆರನಾಗಿ ಕೊಟ್ಟಿದೆ. ಅದಕ್ಕಾಗಿ ಇವರು ಮೇಲ್ಮನವಿ ಸಲ್ಲಿಸ್ಬೇಕಂತೇಳಿ ನಾವು ಅನೇಕ ಬಾರಿ ಹೇಳಿದ್ರು, ಮೇಲ್ಮನವಿ ಸಲ್ಲಿಸಿದ್ರೆ ಹಾಗೆ ಕೂತಿದ್ದಾರೆ. ಇದನ್ನೆಲ್ಲಾ ವಿಷಯಗಳನ್ನ ತಿಳ್ಕೊಂಡಂತ ಏನು ಪ್ರಾದೇಶಿಕ ಆಯುಕ್ತರು ಇದ್ದಾರೆ ಮೇಡಮ್ ಅವರು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ವಾದಿ ಪ್ರತಿವಾದಿಗಳಿಗೆ ನೋಟಿಸ್ ಕೊಡೋದ್ರ ಮುಖಾಂತರ ಅಲ್ಲಿ ಹಿಯರಿಂಗ್ ನಡೆದಿತ್ತು. ಕೊನೆಯದಾಗಿ ಮಹಾನಗರ ಪಾಲಿಕೆಯವರು ತಪ್ಪು ಮಾಡಿದ್ದಾರೆ ಅಂತ ತಿಳಿದು ಅದನ್ನ ಬಗೆಹರಿಸಬೇಕಂತೇಳಿ ಮಹಾನಗರ ಪಾಲಿಕೆಯವರಿಗೆ ಅವರು ಪತ್ರವನ್ನ ಬರೆದು ಅದನ್ನ ಸರಿಪಡಿಸಬೇಕು, ಸರ್ಕಾರಿ ಜಾಗವನ್ನ ವಶಕ್ಕೆ ತೆಗೆದುಕೊಳ್ಬೇಕು, ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ಆದೇಶ ಆಗಿದೆ. ಅದು ಆದೇಶ ಆಗಿ ಸುಮಾರು ದಿನಗಳಾಗಿದೆ. ಅಂದ್ರೆ 18/11/2025 ಆದೇಶ ಆಗಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರು ಬಂದಿದೆ. ಬಟ್ ಇದುವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಭೇಟಿ ಮಾಡಿ ಒಂದು ಮನವಿ ಪತ್ರವನ್ನ ಸಲ್ಲಿಸಿದ್ದೇವೆ. ಕೂಡಲೇ ಕ್ರಮ ವಹಿಸಬೇಕು, ಮಹಾನಗರ ಪಾಲಿಕೆ ವಲಯ ಆಯುಕ್ತರಿಗೆ ಆದೇಶ ನೀಡಬೇಕು, ಅದನ್ನ ಸರ್ಕಾರಿ ಜಾಗವನ್ನ ಕಬ್ಜೆಗೆ ತಗೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಏನು ವಾಯು ವಿಹಾರಕ್ಕೆ ಬರ್ತಕ್ಕಂಥವರಿಗೆ ವಾಕಿಂಗ್ ಟ್ರ್ಯಾಕ್ ಮಾಡಬೇಕು, ಅಲ್ಲೆಲ್ಲ ಗಿಡ ಗಂಟೆಗಳನ್ನ ತೆರವುಗೊಳಿಸಿ ಅಲ್ಲಿ ಮರಗಳನ್ನ ನೆಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಆಗಿದೆ. ಆ ಕುರಿತಾಗಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ನಾವು ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅವರಿಗೆ ಒಂದು 15 ದಿನಗಳವರೆಗೆ ಅವರಿಗೆ ಕಾಲಾವಕಾಶ ಕೊಡ್ತೀವಿ. 15 ದಿನಗಳೊಳಗಾಗಿ ಯಾವುದೇ ಕ್ರಮ ಜರುಗಿಸಲು ಹೋದ್ರೆ ಎಲ್ಲಾ ಸಂಘಟನೆಗಳ ಮುಖಂಡರೊಂದಿಗೆ ನಾವು ಉಗ್ರವಾದ ಹೋರಾಟವನ್ನ ಮಹಾನಗರ ಪಾಲಿಕೆ ಆಯುಕ್ತರ ವಿರುದ್ಧ ಹೋರಾಟ ಮಾಡ್ಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ.